ಕೆಆರ್ಎಸ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ. ಕೆಆರ್ಎಸ್ ಸೇರಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಭದ್ರತೆ ಕೂಡ ಜಾಸ್ತಿಯಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. 2 ಎಸ್ಪಿಸ್, 1 ಅಡಿಷನಲ್ ಎಸ್ಪಿ, 9 ಡಿಎಸ್ಪಿ, ಸಿಪಿಎಸ್ ಅವರು ಇನ್ಸ್ಪೆಕ್ಟರ್ 28 ಜನ ಮತ್ತು ಪಿಎಸ್ಐಸ್ 46 ಜನ ಮತ್ತು ಎಎಸ್ಐಸ್ 59 ಜನ, 10 ಕೆಎಸ್ಆರ್ಪಿ ತುಕಡಿ ಮತ್ತು 8 ಡಿಆರ್ ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500ರಷ್ಟು ಸಿಬ್ಬಂದಿಗಳಿದೆ. ಪ್ರತಿಭಟನೆ ಮುತ್ತಿಗೆ ಹತ್ತಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 ಎಸ್ಪಿಸ್, 1 ಅಡಿಷನಲ್ ಎಸ್ಪಿ, 9 ಡಿಎಸ್ಪಿ, ಸಿಪಿಎಸ್ ಅವರು ಇನ್ಸ್ಪೆಕ್ಟರ್ 28 ಜನ ಮತ್ತು ಪಿಎಸ್ಐಸ್ 46 ಜನ ಮತ್ತು ಎಎಸ್ಐಸ್ 59 ಜನ, 10 ಕೆಎಸ್ಆರ್ಪಿ ತುಕಡಿ ಮತ್ತು 8 ಡಿಆರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಈ ಪ್ರತಿಭಟನೆಗೆ ಸಿದ್ಧತೆ ಏನು ನಡೀತಾ ಇದೆ? ಕೆಆರ್ಎಸ್ ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಹಾಗೆ ಆನಂದ್ ಕೂಡ ಜಾಯಿನ್ ಆಗಿದ್ದಾರೆ ಲೈವ್ ಅಲ್ಲಿ. ಮೊದಲಿಗೆ ರಂಜಿತ್, ಇವತ್ತು 11 ಗಂಟೆಗೆ ಈಗ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಭಟನೆ ಬಹಳ ಜೋರಾಗಿ ನಡೆಯುವಂತ ನಿರೀಕ್ಷೆಗಳು ಕೂಡ ಇದೆ. ಸಿದ್ಧತೆ ಯಾವ ರೀತಿ ಆಗಿದೆ? ಈ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗುತ್ತೆ? ಪೊಲೀಸರ ಭದ್ರತೆ ಏನು? ಅದರ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಇವತ್ತು ಬಹುಶಃ ಕನ್ನಡ ಪರ ಸಂಘಟನೆಗಳು ಇವತ್ತು ಈ ಹೋರಾಟವನ್ನ ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರ ಇತ್ತು. ಆದ್ರೆ ಯಾವಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀವು 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ಕೊಡ್ತು. ಇದು ಆದೇಶ. ಹಿಂದೆ ನಿಯಂತ್ರಣ ಸಮಿತಿ ನೀಡಿದ್ದು, ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದು ಶಿಫಾರಸು, ಸರ್ಕಾರ ಹೋಗಿದ್ದು ಮೇಲ್ಮನವಿ, ಈಗ ಆದೇಶ ಆಗಿದೆ. ಈಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿದೆ. ಸದ್ಯ ಈ ಆದೇಶದ ವಿರುದ್ಧ ಈಗ ಹೋರಾಟಗಳು ತೀವ್ರಗೊಳ್ತಾ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಕೆಆರ್ಎಸ್ಗೆ ಬೆಂಗಳೂರಿನಿಂದ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಘಟನೆಯ ಕಾರ್ಯಕರ್ತರು ಕೆಆರ್ಎಸ್ಗೆ ಬಂದು ಒಂದೇ ಒಂದು ಆಗ್ರಹ, ಸರ್ಕಾರ ಏನು ಹೇಳ್ತಾ ಇದೆ ನೀರು ಬಿಡೋದಿಲ್ಲ ಅಂತೇಳಿ, ಅದೇ ಗಟ್ಟಿತನ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಬೇಕು ಅನ್ನೋದು ಹೋರಾಟಗಾರರ ಆಕ್ರೋಶ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ವಿಜಯ್ ಅವರ, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ಫೋಟೋವನ್ನ ಹಿಡಿದುಕೊಂಡಿದ್ದಾರೆ. ಅಲ್ಲಿ ನಿಮಗೆ ಗುಣಿಸು ಮಾರ್ಕ್ ಇದೆ. ಅಂದ್ರೆ ನಾವು ವಿರೋಧಿಸ್ತೀವಿ ಇವರ ನಡೆಯನ್ನ ಅನ್ನೋದು. ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ, ನಾವು ಹೇಗೆ ನಿಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಇವರ ಆಕ್ರೋಶವಾಗಿದೆ. ನಾನು ಹೋರಾಟಗಾರರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ತಡರಾತ್ರಿಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ನಿಮ್ಮ ಆಗ್ರಹ ಏನು, ತಮ್ಮ ಒತ್ತಾಯ ಏನು? ಖಂಡಿತವಾಗೂ ಏನು ಬೆಳಗಿನ ಜಾವ 2 ಗಂಟೆಗೆ ಬಂದಂತದ್ದು ಎಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆ ನಾವೆಲ್ಲ ಬೆಂಗಳೂರಿಂದ ಬಂದಿದ್ದ ಉದ್ದೇಶ ಇಷ್ಟೇ. ಏನು ರಾತ್ರೋರಾತ್ರಿ ಎಲ್ಲರ ಸರ್ಕಾರದಲ್ಲೂ ನಡೆದಂಗೆ ಇವ್ರ ಸರ್ಕಾರದಲ್ಲೂ ನಡೆದೋಗುತ್ತಾ, ರಾತ್ರೋರಾತ್ರಿ ಏನಾದ್ರೂ ನೀರು ಬಿಡುವಂತ ಕೆಲಸ ಕದ್ದು ಮುಚ್ಚಿ ಬಿಡ್ತಾ ಇದೆ ಸರ್ಕಾರ ಅಂತ ಹೇಳಿ ಪರಿಶೀಲನೆ ಮಾಡಕ್ ಬಂದಂತದ್ದು. ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಕೂಡ ತಮಿಳುನಾಡಿಗೆ ಹೋಗ್ತಾ ಇಲ್ಲ. ಇವಾಗ ವಾಸ್ತವಿಕವಾಗಿ ನಾವೆಲ್ಲರೂ ಕೂಡ ಹೋಗಿ ನೋಡಿದೀವಿ. ಬೆಳಗಿನ ಜಾವದಿಂದನೂ ಕೂಡ ಅದೇ ಪದ್ಧತಿಯಲ್ಲಿ ಏನು ಡಿಕೆ ಶಿವಕುಮಾರ್ ಅವರು ಏನ್ ಬದ್ಧತೆ ಇಟ್ಕೊಂಡಿದಾರಲ್ಲ, ಇದೇ ಪದ್ಧತಿಯನ್ನ ಬಂಗಾರಪ್ಪನವ್ರು ತೀರ್ಮಾನ ಮಾಡಿದ್ರಲ್ಲ, ಆ ತೀರ್ಮಾನವನ್ನ ಡಿಕೆ ಶಿವಕುಮಾರ್ ಅವರೇ ನೀವು ಮಾಡ್ಬೇಕು. 7 ಕೋಟಿ ಕನ್ನಡಿಗರು ನಿಮ್ ಜೊತೆಲಿರ್ತಾರೆ. ಅದನ್ನ ಬಿಟ್ಬಿಟ್ಟು ನಾನು ಕೂಡ ರಾಜಕಾರಣಕ್ಕೆ ಅಂಟ್ಕೊಂಡಿದ್ದೀನಿ, ನಾನು ಕುರ್ಚಿಗೋಸ್ಕರ ಅಂಟ್ಕೊಂಡಿದ್ದೀನಿ, ಹೈಕಮಾಂಡ್ ಸಂಸ್ಕೃತಿಯನ್ನ ನೀವು ಮುಂದುವರಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು 7 ಕೋಟಿ ಕನ್ನಡಿಗರು ಸಹಿಸಲ್ಲ. ಯಾಕಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗಿರ್ತಕ್ಕಂಥ ನೀರು 1 ತಿಂಗಳಿಗೆ ಬೆಂಗಳೂರಿಗೆ 3 ಟಿಎಂಸಿ ನೀರು ಬೇಕು. ಕುಡಿಲಿಕ್ಕೆ ನಾವು ಕೇಳ್ತಾ ಇರೋದು, ಬೆಳಿಲಿಕ್ಕಲ್ಲ. ಇಲ್ಲಿನ ಅಕ್ಕಪಕ್ಕದ ರೈತರಿಗೆ ನಾವು ಬೆಳೆಗೂ ಕೂಡ ನೀರನ್ನ ಕೊಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಕುಡಿಲಿಕ್ಕೆ ಮೊದಲನೇ ಆದ್ಯತೆ. ಈ ಆದ್ಯತೆಯನ್ನ ದಯವಿಟ್ಟು ತಮಿಳುನಾಡಿನ ವಿಜಯ್ ಅವರೇ, ಮುಖ್ಯಮಂತ್ರಿ ವಿಜಯ್ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ 40 ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅವ್ರ ಪರವಾಗೂ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ನಿಮಗೆ ನನ್ನ ವಿನಂತಿ ಏನಪ್ಪಾ ಅಂದ್ರೆ, 3ನೇ ತಾರೀಕು ಬರ್ತಿರಲ್ಲ, ವಾಸ್ತವಾಂಶವನ್ನ ಕೆಆರ್ಎಸ್ ಡ್ಯಾಮ್ ಅಲ್ಲಿ ಬಂದು ನೀವು ವಾಸ್ತವಾಂಶವನ್ನ ನೋಡಿ ಆಮೇಲೆ
ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ತೀರ್ಮಾನ ಮಾಡ್ತಾರೆ. ನೋಡಿ ನಿಕೇಶ್, ಇಲ್ಲಿ ಈ ಹೊತ್ತಿಗೆ ಮಹಿಳಾ ಸಂಘಟನೆ ಕಾರ್ಯಕರ್ತರು ಕೂಡ, ಕನ್ನಡಿಗ ಪರ ಸಂಘಟನೆಯ ಮಹಿಳಾ ಹೋರಾಟಗಾರರು ಕೂಡ ಬಂದಿದ್ದಾರೆ. ಎಲ್ಲರ ಒತ್ತಾಯ ಒಂದೇ, ಯಾವುದೇ ಕಾರಣಕ್ಕೂ ನೀರು ಮಾತ್ರ ಕೊಡೋದಿಲ್ಲ ನಾವು ಅನ್ನೋದು. ನೋಡಿ, ತಾವೆಲ್ಲ ಬೆಂಗಳೂರಿಂದ ಬಂದಿದ್ದೀರಿ. ನಮಗೆ ಬೆಂಗಳೂರಿಗೆ ಒಂದು ತಿಂಗಳಿಗೆ 3 TMC ನೀರು ಬೇಕು. ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 28.5 TMC ನೀರು ಬೇಕು. ನೀರಿರೋದು ಎಷ್ಟು? ಈಗಾಗಲೇ ನಾವು 3 ತಿಂಗಳನ್ನ ಕಳೆದು ಬಿಟ್ಟಿದ್ದೀವಿ. ಒಟ್ಟು ನಮಗೆ 4 ಜಲಾಶಯಗಳಿಂದ 33 TMC ನೀರಿದೆ. ಹೇಗ್ ಸಾಧ್ಯ ಆಗುತ್ತೆ? ಕುಡಿಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ತಾವೇನ್ ಹೇಳ್ತೀರಿ ಸರ್ಕಾರಕ್ಕೆ? ತಾವು ಹೋರಾಟಕ್ಕೆ ಹೇಗೆ ಈ ಹೋರಾಟವನ್ನು ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತೀರಿ? ಇವತ್ತು ಏನು ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಮಟ್ಟ, ಕೋಟ್ಯಾಂತರ ಮಟ್ಟದಲ್ಲಿ ಜನಸಂಖ್ಯೆ ಇದಾರಲ್ಲ, ಅವತ್ತಿಂದ ಇವತ್ತವರೆಗೂ ಕಾವೇರಿ ನೀರನ್ನೇ ಆಶ್ರಯ ಪಟ್ಟಿದ್ದಾರೆ, ಕಾವೇರಿ ನೀರನ್ನೇ ಕುಡಿತಾ ಇದ್ದಾರೆ. ಅವತ್ತಿನ ಜನಸಂಖ್ಯೆ ಇವತ್ತಿನ ಅಂದ್ರೆ 60 ವರ್ಷದ ಹಿಂದಿನ ಜನಸಂಖ್ಯೆ ಇದೆ. ಹೆಚ್ಚಿನ ಮಟ್ಟದಲ್ಲಿ ಕಾವೇರಿ ನೀರನ್ನೇ ಆಶ್ರಯ ಮಾಡಿರೋದ್ರಿಂದ ಬಂದಿರೋ ನೀರನ್ನೆಲ್ಲ ಹೊರ ರಾಜ್ಯಕ್ಕೆ, ಪಕ್ಕದ ರಾಜ್ಯಕ್ಕೆ ನಾವು ಕೊಡ್ತಾ ಇದ್ರೆ ನಾವೇನ್ ಕುಡಿಯೋಣ? ನಮ್ಗೆ ಯಾರು ಸಹಕಾರ ಮಾಡ್ತಿದ್ದಾರೆ? ನಾವೆಲ್ಲೋಗೋಣ? ನಾವ್ ಯಾರ ಹತ್ರ ಬೆಳೆದ್ರೆ? ಇವತ್ತೆಲ್ಲ ನಮ್ ಕನ್ನಡಿಗರು ಬೆಳಗ್ಗೆ ಎದ್ದು ಗಾರ್ಮೆಂಟ್ಸ್ಗೋ, ಕೂಲಿ ಕೆಲಸಕ್ಕೋ ಅವ್ರ ಹೊಟ್ಟೆ ಬೆಳೆಯೋ ಬೆಳೆನೂ ಕೂಡ, ನಮ್ಮ ಹೊಟ್ಟೆಗೆ ಅನ್ನ ಹಾಕುವಂತ ಬೆಳೆನೂ ಕೂಡ ಈ ಬಾರಿ ನೀರಿಲ್ಲ ಅಂತ ಬೆಳೆದಿಲ್ಲ, ನಾವು ಬಿತ್ತನೆಯಾಗಿಲ್ಲ. 30% ಮಾತ್ರ ಈ ಬಾರಿ ಮಳೆ ಆಗಿದೆ. ಹಿಂಗಿರುವಾಗ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ನಾವು ಎಲ್ಲಿ ಕೇಳೋಣ? ಅವರಿಗಾದ್ರೂ ಮುಂದೆ ಈಗ ಹಿಂಗಾರಿನಲ್ಲಾದ್ರೂ ಮಳೆ ಬರುತ್ತೆ, ಆಗ ನೀರು ತುಂಬುತ್ತೆ. ನಮ್ಗೇನು ಇಲ್ಲಲ್ಲ ಅವಕಾಶ. ಫಸ್ಟ್ ನಮಗೆ ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಹೊರ ರಾಜ್ಯಕ್ಕೆ ಹೆಂಗೆ ಬಿಡೋಕಾಗುತ್ತೆ? ನಮ್ಮ ಕಬ್ಬು ಭತ್ತ ಎಲ್ಲ ಒಣಗ್ತಾ ಇದೆ, ಕುಡಿಯೋಕ್ಕೂ ನೀರಿಲ್ಲ. ಅಂತದ್ರಲ್ಲಿ ತಮಿಳುನಾಡು ವಿಜಯ್ ಅವರು ನಮ್ಗೆ ನೀರು ಕೊಡಿ ಬೆಳೆಗೆ ಅಂತ ಕೇಳ್ತಾ ಇದಾರಲ್ಲ. ಫಸ್ಟ್ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಗೆ ಎಲ್ಲಿಂದ ತಂದು ಕೊಡೋಣ ನೀರು? ಯಾವುದೇ ಕಾರಣಕ್ಕೂ ನೀರು ಕೊಡಕ್ಕಾಗಲ್ಲ. ಇದರಿಂದ ಉಗ್ರ ಹೋರಾಟಕ್ಕೆ ಹೋದಕ್ಕೂ ನಾವು ರೆಡಿ ಇದ್ದೀವಿ. ಕಾವೇರಿ ಪ್ರಾಧಿಕಾರ ಏನಿದೆ ತೀರ್ಮಾನ ತಗೊಂಡಿದೆಯಲ್ಲ, ಕಾವೇರಿ ಪ್ರಾಧಿಕಾರ, ಅವ್ರಿಗೆ ಯಾರಿಗೂ ಮನುಷ್ಯತ್ವ ಇದೆಯೋ ಅಂತ ನಮ್ಗೊಂದು ಗೊತ್ತಿಲ್ಲ. ಇದು ಅವೈಜ್ಞಾನಿಕ ತೀರ್ಪು. ಈ ತೀರ್ಪನ್ನ ಪರಿಶೀಲನೆ ಮಾಡಬೇಕು. ಆಮೇಲೆ ಮಧ್ಯಸ್ಥಿಕೆನ ಇವತ್ತು ಬಿಜೆಪಿ ಅವರು ಇಲ್ಲಿಗೆ ಬಂದು ಹೋರಾಟದ ರೂಪುರೇಷೆಯನ್ನ ತೀರ್ಮಾನ ಮಾಡ್ತಾರಂತೆ. ಬಹುಶಃ ಸರ್ವಪಕ್ಷಗಳ ಸಭೆ ಭಾನುವಾರ ಇದೆ. ತಾವೇನ್ ಮನವಿ ಮಾಡ್ತೀರಿ? ತಾವೇನ್ ಆಗ್ರಹಿಸ್ತೀರಿ? ಖಂಡಿತವಾಗೂ ಒಂದೇ ನಾಣ್ಯದ ಎರಡು ಮುಖ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಒಂದೇ ನಾಣ್ಯದ ಎರಡು ಮುಖ. ಇವರಿಬ್ಬರನ್ನೂ ಕೂಡ ನಾವು ನಂಬಲ್ಲ. ಯಾಕಂದ್ರೆ ಅವರು ತೀರ್ಮಾನ ಮಾಡೋದೇನಪ್ಪಾ ಅಂದ್ರೆ, ಒಬ್ರು ನಾನೊಂಥರ ನಾಟಕ ಆಡ್ತೀನಿ, ಇನ್ನೊಂಥರ ನಾಟಕ ಆಡು ಅನ್ನುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅವರು ಕೇಂದ್ರ ಸರ್ಕಾರಕ್ಕೆ ತೋರಿಸ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ. ನಿಮ್ಮ ಈ ಧ್ವನಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು, ನಿಮ್ಮ ಈ ಧ್ವನಿ ಪ್ರತಿಪಕ್ಷ ನಾಯಕರಿಗೆ ಮುಟ್ಟಬೇಕು. ಏನ್ ಹೇಳ್ತೀರಿ? ಎಲ್ಲ ಒಟ್ಟಿಗೆ ಯಾರ ಹೊಣೆ? ನಮ್ಮ ಹೊಣೆ. ಕಾವೇರಿ ರಕ್ಷಣೆ ಯಾರ ಹೊಣೆ? ಯಾರ ಹೊಣೆ? ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಅಯ್ಯಯ್ಯೋ ನಿಕೇಶ್, ಇದು ಈ ಹೊತ್ತಿಗೆ ಇಲ್ಲಿ ಕಂಡು ಬರ್ತಿರುವಂತ ದೃಶ್ಯ ನೋಡಿ. ಬಿಗಿ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಬೇರೆ ಬೇರೆ ಕಡೆಗಳಿಂದ ಕೆಆರ್ಎಸ್ಗೆ ಈಗ ಬಹುತೇಕ ಪ್ರತಿಭಟನಾಕಾರರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಸಿಆರ್ಪಿ ನೀವು ಗಮನಿಸ್ತಿರೋ ಹಾಗೆ ನೋಡಿ, ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾನಿದ್ದೀನಿ. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಇಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ತಂದಿಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ನೊಂದಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬಹುಶಃ ಪ್ರತಿಭಟನೆ ಈಗ ಬಿಜೆಪಿಯವರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಪ್ರತಿಭಟನೆ ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ. ಸದ್ಯ ನಾವು ನೋಡ್ತಿರೋ ಹಾಗೆ ನಾಕಾಬಂದಿಯನ್ನ ಪೊಲೀಸರು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟಗಾರರು ಹೇಳೋ ಹಾಗೆ ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಈಗ ಇಚ್ಛಾಶಕ್ತಿಯನ್ನ, ಕನ್ನಡದ ಪರವಾದ ಇಚ್ಛಾಶಕ್ತಿಯನ್ನ, ಕನ್ನಡಿಗರ ಪರವಾದ ಇಚ್ಛಾಶಕ್ತಿಯನ್ನ ತೋರಿಸಬೇಕು ಅನ್ನೋದು ಇವರೆಲ್ಲರ ಒತ್ತಾಯವಾಗಿದೆ. ಬಹುಶಃ ಇವತ್ತು ರಿಯಾಲಿಟಿ ಏನು ಅಥವಾ ಇಲ್ಲಿ ವಾಸ್ತವ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಹೋಗುತ್ತೆ. ನಿಕೇಶ್.